ಕೊಟ್ಟರು, ಪಾಪ ಹಿಂದುಳಿದ ಕೊಡಲಿ, ಅದು ನಾವೇನು ಪಾಪ ಮಾಡೀವಿ. ಇನ್ನು ಹೋಗ್ರಿ ಅದು ಬಿಡ್ರು. ಈಗ ನೆಕ್ಸ್ಟ್ ಬಿಹಾರ ಬಗ್ಗೆ, ನಮ್ಮಲ್ಲಿ ಬಡವರು ಇಲ್ವಾ, ಬಿಹಾರದಲ್ಲಿ ನೋಡ್ರಿ. ಅದ ನಂತರ 2ನೇ ದೊಡ್ಡ ರಾಜ್ಯ, ಜನಸಂಖ್ಯೆ ಹೆಚ್ಚದ. 17,403 ಕೋಟಿ ರೂಪಾಯಿ ಕೊಟ್ಟಿದ್ದಾರಲ್ಲ. ಇನ್ನು ಎಲೆಕ್ಷನ್ ಬಂತು, ಮತ್ತೆ ಬಂತು, ಕೆಲವು ಶುರುವಾಗಿ ಒಂದು ಹೆಚ್ಚು ಕೊಟ್ಟಿದ್ದಾರೆ ತಿರುಗಳು ಅಲ್ಲಿ ಕೊಟ್ಟರು. 3ನೇದಾಗೆ ಮಧ್ಯಪ್ರದೇಶ, ಅದು ಇವೆಲ್ಲ ಉತ್ತರ ಪ್ರದೇಶ BJP ಗೌರ್ಮೆಂಟ, ಬಿಹಾರ ಗೌರ್ಮೆಂಟ. ಬಿಹಾರದಲ್ಲಿ ನಿತೀಶ್ ಮತ್ತು ಜಾಯಿಂಟದಲ್ಲಿದ್ದಾರೆ. ಮಧ್ಯಪ್ರದೇಶಲ್ಲೂ ಇವರು BJP ಗೌರ್ಮೆಂಟ್. ಅಲ್ಲಿ 13,582 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದರ ನಂತರ ಬರುವಂಥದ್ದು ಯಾವುದಪ್ಪ, ಪಶ್ಚಿಮ ಬಂಗಾಳ. ಅಡ್ಡಿ ಇಲ್ಲ, 13,017 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವ್ರದ್ದು ಧ್ವನಿ ದೊಡ್ಡದು, ಮಮತಾ ಬ್ಯಾನರ್ಜಿ ಅವರು. ಅಥವಾ ಅಲ್ಲಿ BJP ಗೆಲ್ಲುವ ಆಸರಗಳೆಲ್ಲ ಭಾಳ ಇದ್ದಾವೆ, ಅಲ್ಲಿ ಹಾಕಿದ್ದಾರೆ. ಅದರ ನಂತರ ಬರುವಂಥದ್ದು ಮಹಾರಾಷ್ಟ್ರ. ಮಹಾರಾಷ್ಟ್ರ ಅತಿ ಹೆಚ್ಚು ಟ್ಯಾಕ್ಸ್ ಕೊಡೋದು ಯಾವುದಪ್ಪ ಅಂದ್ರೆ ಮಹಾರಾಷ್ಟ್ರ. ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ, 10,930 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಅದರ ನಂತರ ರಾಜಸ್ಥಾನ. ಅದಕ್ಕೆ ನಮಗಿಂದು ಸಣ್ಣದ್ರಿ ಅದು ಆಕಾರದಲ್ಲೇ, ಮತ್ತು ಜನಸಂಖ್ಯೆ ಕಡಿಮೆ. ಆ ರಾಜಸ್ಥಾನದಲ್ಲೇ 10,426 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 10,426 ಕೋಟಿ. ಒಡಿಶಾ ಅದು ನಮಗಿಂದು ಸಣ್ಣದು, 7,834 ಕೋಟಿ ರೂಪಾಯಿ ಕೊಟ್ಟಾರ. ಎಷ್ಟು ರೀ, 7,000. ಅಲ್ಲಿ ಅವ್ರದ್ದು ಗೌರ್ಮೆಂಟ್ ಅದ, 7,834 ಅದ. ತಮಿಳುನಾಡು ದೊಡ್ಡದದ, ಹೆಚ್ಚು ಕಡಿಮೆ ಹಿಂದಿನ ಆಂಧ್ರ ಪ್ರದೇಶ ಅಷ್ಟದ. ಅದು ಅದಕ್ಕೆ 7,057 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದು ಕಡಿಮೆ ಆಕಾರ ನೋಡಿದಾಗ. ಮತ್ತು ಆಂಧ್ರ ಪ್ರದೇಶ ಈಗ ಅದು ಅಲ್ಲಿ ಅವ್ರದ್ದು ಗೌರ್ಮೆಂಟ್ ಅದ, ನಾಯ್ಡು ಇದ್ದಾರೆ. 7,002 ಕೋಟಿ ರೂಪಾಯಿ ಕೊಟ್ಟದ ಆಂಧ್ರ ಪ್ರದೇಶಕ್ಕೆ. ನಮಗಿಂದು ಸಣ್ಣದು ಆಂಧ್ರ ಪ್ರದೇಶ, ಅದು ಅಲ್ಲೇ ನಾಯ್ಡು ಇದ್ದಾರೆ, ಅವ್ರು ಬಿಡುವುದಿಲ್ಲ, ಉಡಪ ಅಂತ ಹೇಳ್ತಾರೆ. ಇನ್ನು ಕರ್ನಾಟಕ 6,310 ಕೋಟಿ ರೂಪಾಯಿ. ಎಷ್ಟೇ, 6,310 ಕೋಟಿ ಒಂದು ಕಂತು ಕೊಟ್ಟಾರೆ. ಇಂದಾಗ ನಮ್ಮ ಡೆವಲಪ್ಮೆಂಟ್ ಆಗಿದ್ರೆ ಹೆಂಗೆ ಆಗ್ತದೆ ರೀ? ನಮ್ಮ ತೆರಿಗೆ ನಮಗೆ ಕೊಡೋದಕ್ಕೆ ಇವ್ರಿಗೆ ಏನು ರೀ ತೊಂದರೆ? ಹಂಗೇನು ನಂದು ಕೂಡ ಸಾಲ ತಗೋರಿ RBI ಕಡೆ ಬಡ್ಡಿ ಇಲ್ಲ ಅಂತ ಸಾಲ ಹಾಕಿ ಹೋಗ್ಬೇಕು. ನಾವು ತೆರಿಗೆ ಕಲಿತೀವಲ್ಲ ಕರ್ನಾಟಕದವರು ಅನ್ನೋದು ಸಿದ್ದರಾಮಯ್ಯ ಪ್ರಶ್ನೆ, ಕನ್ನಡಿಗರ ಪ್ರಶ್ನೆ. ಈಗ ಮತ್ತೊಮ್ಮೆ ಇದು ಏನಪ್ಪ ಅಂದ್ರೆ, ಇದು ನಮ್ಮಲ್ಲಿ ಧುಮಿಡಿ ಅಂತೀವಿ ನಾವು ಈ ಭಾಗದಾಗ. ಗದ್ದಲ ಶುರು ಆಗೋದನ್ನೇ ಇದು. ನಮ್ಗೆ ಕಡಿಮೆ ಕೊಟ್ಟರು ಅಂತ. ಕಡಿಮೆ ಕೊಟ್ಟಿದ್ದು ಸತ್ಯನ, ಸುಳ್ಳಿನಲ್ಲ. ಹಿಂದೆ ಒಂದು 3-4 ಕಂತು ಹಿಡಿದ್ರೆ 5-6 ಕಂತು ಹಿಡಿದಾಗ ಎಷ್ಟಾಗುತ್ತೆ? 50,000 ಎಲ್ಲ ಬಲ ಕೊಡ್ತಾರೆ. ಅದು ನಮ್ಮ ಅಭಿವೃದ್ಧಿ ಹೆಂಗೆ ಆಗಬೇಕು? ನಾವು ಶಿಕ್ಷಣಕ್ಕೆ ಎಲ್ಲಿದ್ದು ಬಿಡ್ತಂತ ಹಾಕಬೇಕು. ಕರ್ನಾಟಕದ ನಮ್ಮ ಮುಖ್ಯಮಂತ್ರಿ ಶಿಕ್ಷಣಕ್ಕೆ ಅವ್ರು ಹಾಕ್ತಾಯಿಲ್ಲ. ಅದು ಬೇರೆ 1-2% ಕೊಡ್ತಾ ಇದ್ದಾರೆ ಶಿಕ್ಷಣಕ್ಕೆ, ಭಾಳ 3%. ಅದೇ ರೀತಿ ಆರೋಗ್ಯಕ್ಕೂ 1-2% ಕೊಡ್ತಾ ಇದ್ದಾರೆ. ಅವ್ರು ಬಳಸಿಲ್ಲ. ಕೇಳಿದ ತಕ್ಷಣ ಇದನ್ನ ಹೇಳ್ತಾರೆ, ಕೇಂದ್ರದವ್ರು ಕೊಡುವಲ್ರಿ.